ಸುವರ್ಣ ಭೀತಿಯಿಂದ ಮಾಡತಕ್ಕಂತ ಒಂದು ಉದಾರ. ನಾನು ಅಡಗೂರು ಎಚ್ ವಿಶ್ವನಾಥ್ ಮತ್ತೆ ಎ ಮಂಜುನಾಥನ್ ಮೇಲೆ ಡಿಫೆಮೇಟರಿ ಕಂಪ್ಲೇಂಟ್ ನ MP MLA ಕೊಟ್ಟು ಟ್ರೈ ಮಾಡಿದ್ವಿ. ಅವರಿಂದ ಮಾಡತಕ್ಕಂಥದ್ದು ಕಂಪ್ಲೇಂಟ್, ಅವ್ರ ಮೇಲೆ ದೇ ಆರ್ ಅಕ್ಯೂಸ್ಡ್ ಆಮೇಲೆ ಕಂಪ್ಲೇಂಟ್. ಅದನ್ನ ನಾನ್ಯಾಕೆ ಮೆನ್ಷನ್ ಮಾಡ್ಲಿ? ಇದು ವೋಟ್ ಚೋರಿ ಹೋಗಿ ಈಗ ಸೀಟ್ ಚೋರಿ ಮಾಡ್ಲಿಕ್ಕೆ ಮೊನ್ನೆ ಮಧ್ಯಪ್ರದೇಶದಲ್ಲಿ ಆದಂತ ನಟರಾಜನ್ ಅವ್ರು, ಮೀನಾಕ್ಷಿ ನಟರಾಜನ್ ಅವರು ಅಂತ ಇದ್ದಾಡಿ ಏನಾದ್ರು ಮಾಡ್ಬೇಕಲ್ಲ, ಕಿತ್ತಾಪತ್ತೆ ಮಾಡ್ಬೇಕು, ಇಮೇಜಿನ್ ಟಾರ್ನಿಸ್ ಮಾಡಬೇಕು ಅಂತ ಅಡಗೂರು ಎಚ್ ವಿಶ್ವನಾಥ್ ಅವರು ಸುಮಾರು 9 ವರ್ಷ ಸತತವಾಗಿ ಪ್ರಯತ್ನ ಪಡ್ತಾರೆ. ಸತತ ಅಂದ್ರೆ ಸತತ ಅವ್ರ ಅಸೆಂಬ್ಲಿ ಅಪ್ಪರ್ ಹೌಸ್ ಅಲ್ಲಿ ಇರ್ಬೋದು, ಪ್ರತಿಯೊಂದು ಸದನದಲ್ಲೂ ಕೂಡ ಈ ತರದ ವಿಷಯಗಳನ್ನ ನನ್ನ ಮೇಲೆ ವ್ಯಾಪಕವಾದ ಅಪಪ್ರಚಾರ ಮಾಡಬೇಕು, ಸಿದ್ದರಾಮಯ್ಯನವರ ಒಂದು ಪರಮ ಇವರು ಸ್ಟ್ರಾಂಗ್ ಸಪೋರ್ಟರ್, ಹೇಗಾದ್ರು ಮಾಡಿ ಇಮ್ಯಾಜಿನ್ ಡೆಂಟ್ ಮಾಡಬೇಕು ಅಂತ ಹೇಳಿ ಅವ್ರು ಉನ್ನಾರ ಮಾಡ್ತಾ ಇದ್ರು. ಪಾಪ ಯಾರೋ ಗೋವಿಂದರಾಜನ್ ಅವ್ರ ಕೈಲಿ ಒಂದು ಪಿಟಿಷನ್ ಕೊಟ್ಟಿದ್ದಾರೆ. ನಮ್ಮ ವಕೀಲರು ಅದ್ರ ಬಗ್ಗೆ ಎಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ರು. ಕಂಪ್ಲೇಂಟ್ ಇರೋದು ಅಕ್ಯೂರ್ಡ್ ನಂಬರ್ ಮಿಸ್ಟರ್ ವಿಶ್ವನಾಥ್, ಅಡಗೂರು ವಿಶ್ವನಾಥ್ ಮಂಜುನಾಥ್ ಗೆ ಅಂತ. ಅದನ್ನ ನಾನ್ ಮೆನ್ಷನ್ ಮಾಡಿದ್ ನನ್ ಮೇಲೆ ಯಾವುದೇ ತರದ ಒಂದೇ ಒಂದು ಸಣ್ಣ FIR ಆಗ್ಲಿ, ಚಾರ್ಜ್ ಶೀಟ್ ಆಗ್ಲಿ ಇದುವರೆಗೂ ಇಲ್ಲ ಅಂತ ಹೇಳಿ ಪೊಲೀಸ್ IT ಸೆಲ್ ನಮ್ಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಟಿಲ್ ನೋ FIR ಅಗೇನ್ಸ್ಟ್ ಮೀ, ನೋ ಕ್ರಿಮಿನಲ್ ಕೇಸಸ್, ನೋ ಸಿಂಪಲ್ ಆರ್ಡರಿ ಕೇಸಸ್ ಕೂಡ ಇಲ್ಲ ಅಂತ ಹೇಳಿ FIR ಇವರು ಪೊಲೀಸ್ IT ಸೆಲ್ ಇಂದ ಎಂಡಾರ್ಸ್ಮೆಂಟ್ ಕೊಟ್ಟಿದ್ರಿಂದ ಇದೆಲ್ಲ ಕಪೋಲ ಕಲ್ಪಿತ. ಮತ್ತೆ ಅವರು ಒಂದು ಅಪಪ್ರಚಾರಗಳಿಗೋಸ್ಕರ ಈ ತರ ಬರ್ಲಿ, ಮೀಡಿಯಾದಲ್ಲಿ ಬರ್ಲಿ, ಅಪಪ್ರಚಾರ ಆಗಲಿ, ಟಾರ್ನಿಸ್ ಇಮೇಜ್ ನ ಟಾರ್ನಿಸ್ ಮಾಡೋಣ ಅಂತ ಹೇಳಿ ಹುನ್ನಾರ ಮಾಡ್ತಾ ಇದಾರೆ. ಅದಕ್ಕೆ ನಾವು ಸೊಪ್ಪಾಕಲ್ಲ. ನಾವು 5 ಜನ ಗೆದ್ದೇ ಗೆದ್ವಿ. ವರಿಷ್ಠರು ಮತ್ತೆ ಹಿರಿಯ ನಾಯಕರುಗಳು ನಮ್ಮ ಪರ ಇದ್ದಾರೆ.